ನಮಸ್ಕಾರ. ರಾಜ್ಯದಲ್ಲಿ ಪೆನ್ ಡ್ರೈವ್ ಫೈಟ್ ಜೋರು. ಮೂರಲ್ಲ ಒಟ್ಟು 5 ಟೀಮ್ ಅಖಾಡಕ್ಕೆ. ಎಸ್ಐಟಿ ನೋಟಿಸ್ ಜಾರಿ. ರೆಡ್ ಕಾರ್ನರ್ ಅಸ್ತ್ರ ಬಳಕೆ ಆಗುತ್ತಾ? ಮೇ 3ಕ್ಕೆ ಪ್ರಜ್ವಲ್ ವಿಚಾರಣೆ ಪಕ್ಕಾನ. 7 ದಿನ ಅವಕಾಶ ಕೊಡುತ್ತಾ ಎಸ್ಐಟಿ? ಪೆನ್ ಡ್ರೈವ್ ಪಾಲಿಟಿಕ್ಸ್ನಲ್ಲಿ ಹೇಗಿದೆ ಆರೋಪ ಪ್ರತ್ಯಾರೋಪ? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ಪೆನ್ ಡ್ರೈವ್ ಪುರಾಣ, ದಿ ಕ್ಲೈಮ್ಯಾಕ್ಸ್. ನಾನು ಚೈತ್ರ ರಾಜ್. ರಾಜ್ಯದಲ್ಲಿ ಪೆನ್ ಡ್ರೈವ್ ಪುರಾಣ, ಕೋಲಾಹಲ ಸೃಷ್ಟಿ. ಪೆನ್ ಡ್ರೈವ್ ಪಾಲಿಟಿಕ್ಸ್ಗೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಮೇ 3ಕ್ಕೆ ಬರ್ತಾರ ಪ್ರಜ್ವಲ್? ರೆಡ್ ಕಾರ್ನರ್ ಅಸ್ತ್ರ ಬಳಕೆಯಾಗುತ್ತಾ? ಇದೊಂದು ಪೆನ್ ಡ್ರೈವ್ ಕಥೆ. ರಾಜ್ಯದಲ್ಲಿ ಲೋಕಸಮರದ ಕಾವನ್ನ ಸ್ವಲ್ಪ ಕಡಿಮೆ ಮಾಡಿದ ಕಾಮಪುರಾಣದ ಪೆನ್ ಡ್ರೈವ್ ಕಥೆ. ಇದೇ ಪೆನ್ ಡ್ರೈವ್ ಕಥೆಯಲ್ಲಿ ದಿನಕ್ಕೊಂದು ಟ್ವಿಸ್ಟು ಟರ್ನ್ಗಳು ಬರ್ತಿವೆ. ಒಂದು ಕಡೆ ಪೆನ್ ಡ್ರೈವ್ ಕೇಸನ್ನ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಮತ್ತೊಂದು ಕಡೆ ಇದೇ ಪೆನ್ ಡ್ರೈವ್ ದೋಸ್ತಿ ಪಕ್ಷಗಳಲ್ಲಿ ಸಂಕಟ ಉಂಟು ಮಾಡುತ್ತಿದೆ. ಪೆನ್ ಡ್ರೈವ್ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ಕೋಲಾಹಲ ಸೃಷ್ಟಿಯಾಗಿದೆ. ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತಿವೆ. ಪೆನ್ ಡ್ರೈವ್ ವಿಚಾರದಲ್ಲಿ ಬೀದಿಗೆ ಬಂದು ಬಡಿದಾಡುತ್ತಿವೆ. ಎರಡೂ ಪಕ್ಷಗಳ ನಾಯಕರು ಒಬ್ಬರ ಮೇಲೊಬ್ಬರು ಮುಗಿ ಬೀಳುತ್ತಿದ್ದಾರೆ. ಆದರೆ ಆ ವ್ಯಕ್ತಿ ಮಾತ್ರ ಸೈಲೆಂಟ್ ಆಗಿದ್ದಾನೆ. ಸೈಲೆಂಟ್ ಆಗಿ ಪೆನ್ ಡ್ರೈವ್ ಕೇಸಿಂದ ಬಚಾವಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡುತ್ತಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪೆನ್ ಡ್ರೈವ್ ಸೂತ್ರಧಾರ ಹಾಸನ ಎಂಪಿ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಪೆನ್ ಡ್ರೈವ್ ಬೆಂಕಿ ರಾಜ್ಯದಲ್ಲಿ ಧಗಧಗಿಸ್ತಿದೆ. ಆ ಬೆಂಕಿಯಲ್ಲಿ ಎರಡು ಪಕ್ಷಗಳು ಬೇಯ್ತಿವೆ. ಮತ್ತೊಂದು ಪಕ್ಷ ಅದೇ ಬೆಂಕಿಯಲ್ಲಿ ಬೇಳೆಕಾಳು ಬೇಯಿಸಿಕೊಳ್ಳುತ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಇದೆಲ್ಲ ಪಾಲಿಟಿಕ್ಸ್ ಅನ್ನ ಹೊರತುಪಡಿಸಿ ಪೆನ್ ಡ್ರೈವ್ ವಿಚಾರದಲ್ಲಿ ನಡೆದಿರೋದು ಅತಿ ಘೋರ. ನೋಡಿದ್ರೆ ಸಾವಿರಾರು ಹೆಣ್ಮಕ್ಕಳ ಮರ್ಯಾದೆ ಹರಾಜಾಗಿದೆ. ಕುಟುಂಬಗಳು ಬೀದಿಪಾಲಾಗಿವೆ. ಕೆಲವು ಹೆಣ್ಮಕ್ಕಳು ಪ್ರಜ್ವಲ್ ವಿರುದ್ಧ ದೂರು ನೀಡಿ ತನಿಖೆಗೆ ಸಹಕಾರ ನೀಡೋ ಧೈರ್ಯ ಮಾಡುತ್ತಿದ್ದಾರೆ. ಈಗ ಅವರಿಗೆಲ್ಲ ನ್ಯಾಯ ಕೊಡಿಸೋ ಕೆಲಸನ ತನಿಖಾ ಸಂಸ್ಥೆಗಳು ಮಾಡಬೇಕಿದೆ. ಈಗಾಗಲೇ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿಯನ್ನು ರಚನೆ ಮಾಡಲಾಗಿದ್ದು ತನಿಖೆ ಕೂಡ ವೇಗವಾಗಿ ನಡೆಯುತ್ತಿದೆ. ಪೆನ್ ಡ್ರೈವ್ ಕೇಸ್ ವಿಚಾರಣೆ ತೀವ್ರ. ತಂದೆ ಮಗನಿಗೆ ಎಸ್ಐಟಿ ನೋಟಿಸ್. ಪೆನ್ ಡ್ರೈವ್ ಕೇಸ್ ಜಟಿಲ ಅಂದ್ರೆ ಜಟಿಲ. ಅದೇ ಕಾರಣಕ್ಕೆ ಎಸ್ಐಟಿ ಎಲ್ಲಾ ಆಂಗಲ್ಗಳಲ್ಲಿ ತನಿಖೆ ಮಾಡುತ್ತಿದೆ. ಈ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಎಚ್.ಡಿ. ರೇವಣ್ಣಗೆ ಬುಧವಾರ ಎಸ್ಐಟಿ ನೋಟಿಸ್ ನೀಡಿದೆ. ಹಾಸನದ ಹೊಳೆನರಸೀಪುರದಲ್ಲಿರೋ ಮನೆಗೆ ನೋಟಿಸ್ ಅಂಟಿಸಲಾಗಿದೆ. ಬೆಂಗಳೂರಿನ ಸಿಐಡಿ ಕಚೇರಿಗೆ ನೀವಿಬ್ರು ಬರಬೇಕು, ವಿಚಾರಣೆ ಎದುರಿಸಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಅವರಿಬ್ಬರ ವಿಚಾರಣೆ ನಂತರ ಕೆಲವೊಂದು ಸ್ಫೋಟಕ ವಿಚಾರಗಳು ರಿವೀಲ್ ಆಗೋ ಸಾಧ್ಯತೆಗಳು ದಟ್ಟವಾಗಿವೆ. ಆದರೆ ಇಲ್ಲೊಂದು ಡೌಟ್ ಇದೆ. ಹಾಸನದಲ್ಲಿರೋ ಎಚ್.ಡಿ. ರೇವಣ್ಣ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿರೋ ಪ್ರಜ್ವಲ್ ರೇವಣ್ಣ ಬರ್ತಾರೆ? ಖಂಡಿತ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿದ್ದು, ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಹೈ ಪ್ರೊಫೈಲ್ ಕೇಸ್. ಎಸ್ಐಟಿ ಈ ಕೇಸನ್ನ ಯಾವ ಥರ ಹ್ಯಾಂಡಲ್ ಮಾಡುತ್ತಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೊದಲಿಗೆ 3 ತಂಡಗಳನ್ನ ತನಿಖೆಗೆ ನೇಮಿಸಲಾಗಿತ್ತು. ಈಗ ಅದರ ಬದಲಿಗೆ 5 ತಂಡಗಳನ್ನ ಪೆನ್ ಡ್ರೈವ್ ಕೇಸ್ನ ಅಖಾಡಕ್ಕೆ ಇಳಿಯಲಿವೆ. ಪೆನ್ ಡ್ರೈವ್ ಕೇಸನ್ನ ಬಿಕೆ ಸಿಂಗ್ ನೇತೃತ್ವದ ತಂಡ ತನಿಖೆ ಮಾಡುತ್ತಿದೆ. ಒಟ್ಟು 21 ಅಧಿಕಾರಿಗಳ 5 ತಂಡ ರಚನೆ ಮಾಡಲಾಗಿದೆ. ಈ 5 ತಂಡಗಳನ್ನ 2 ಎಸ್ಪಿಗಳು ಮತ್ತು 3 ಎಸಿಪಿಗಳು ಮುನ್ನಡೆಸಲಿದ್ದಾರೆ. 1ನೇ ಟೀಮ್ ಸಂತ್ರಸ್ತೆಯರ ವಿಚಾರಣೆ ಮಾಡಿದ್ರೆ 2ನೇ ಟೀಮ್ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿದೆ. 3 ಮತ್ತು 4ನೇ ಟೀಮ್ಗಳು ಹೊಳೆನರಸೀಪುರದಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಲಿವೆ. 5ನೇ ಟೀಮ್ ಪೇಪರ್ ವರ್ಕ್ ಮತ್ತು ರಿಪೋರ್ಟ್ ತಯಾರಿಸುವ ಕೆಲಸ ಮಾಡಲಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಟ್ವಿಸ್ಟ್ಗಳು ಹೆಚ್ಚಾಗ್ತಿವೆ. ಇದೇ ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ದೊಡ್ಡದಾಗಿದೆ. ತನಿಖೆಯನ್ನು ತೀವ್ರಗೊಳಿಸಿರೋ ಎಸ್ಐಟಿ ಪೆನ್ ಡ್ರೈವ್ ಅನ್ನು ಲೀಕ್ ಮಾಡಿದವರ ಬುಡಕ್ಕೆ ಕೈ ಹಾಕಿದೆ. ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಪೆನ್ ಡ್ರೈವ್ಗೆ ಬಂದಿದ್ದೇಗೆ? ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ಗೆ ವಿಡಿಯೋಗಳು ಸಿಕ್ಕಿದ್ದೇಗೆ? ಕಾರ್ತಿಕ್ನಿಂದ ಯಾರ್ಯಾರಿಗೆ ಪೆನ್ ಡ್ರೈವ್ ಮಾಹಿತಿ ಹೋಗಿತ್ತು?
ಪೆನ್ ಡ್ರೈವ್ ಅನ್ನ ಕೊನೆಗೆ ಲೀಕ್ ಮಾಡಿದ್ದು ಯಾರು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸವನ್ನ ಎಸ್ಐಟಿ ಮಾಡಿದೆ. ಈ ಮಧ್ಯೆ ವಿಡಿಯೋ ರಿಲೀಸ್ ಮಾಡಿದ್ದು ನಾನಲ್ಲ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳುತ್ತಿದ್ದು ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಗೋ ಸಾಧ್ಯತೆ ಇದೆ. ಶುಕ್ರವಾರ ರಾತ್ರಿ ರಾಜ್ಯಕ್ಕೆ ಪ್ರಜ್ವಲ್ ವಾಪಸ್. ಪೆನ್ಡ್ರೈವ್ ಕೇಸ್ ಹೊರಗೆ ಬಂದ ಮೇಲೆ ಪ್ರಜ್ವಲ್ ಈ ಬಗ್ಗೆ ಮಾತಾಡಿರಲಿಲ್ಲ. ಎಲೆಕ್ಷನ್ ದಿನ ವೋಟ್ ಹಾಕಿದ್ದ ನಂತರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಕೇಸ್ ತೀವ್ರತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ಏನೂ ಮಾತಾಡದೆ ಭಾರತದಿಂದ ಎಸ್ಕೇಪ್ ಆಗಿದ್ರು. ಈಗ ಪ್ರಜ್ವಲ್ ವಾಪಸ್ ಆಗಿ ಬಾಯ್ ಬಿಟ್ರೆ ಮಾತ್ರ ಪೆನ್ಡ್ರೈವ್ ಕೇಸಿಗೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ. ಈ ಬೆನ್ನಲ್ಲೇ ಸುದ್ದಿಯೊಂದು ಓಡಾಡ್ತಿದೆ. ಸದ್ಯ ವಿದೇಶದಲ್ಲಿರೋ ಪ್ರಜ್ವಲ್ ಶುಕ್ರವಾರ ಅಂದ್ರೆ ಮೇ 3ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬರೋ ಸಾಧ್ಯತೆ ಇದೆ. ಪ್ರಜ್ವಲ್ ಜರ್ಮನಿಗೆ ಹೋಗೋವಾಗಲೇ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿದ್ದು ಮೇ 3ರಂದು ಮಧ್ಯಾಹ್ನ 1:30ಕ್ಕೆ ವಿಮಾನ ಫ್ರಾಂಕ್ಫರ್ಟ್ನಿಂದ ಹೊರಡಲಿದೆ. ಆ ವಿಮಾನ ಬೆಂಗಳೂರಿಗೆ ಬರೋದು ಮಧ್ಯರಾತ್ರಿ 1 ಗಂಟೆಗೆ ಅಂತ ಹೇಳಲಾಗ್ತಿದೆ. ಆದರೆ ಪ್ರಜ್ವಲ್ ರಾಜ್ಯಕ್ಕೆ ಬರೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಎಂದಿರೋ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಇದೇ ತಿಂಗಳ 3ನೇ ತಾರೀಕು ಅಂದ್ರೆ ಶುಕ್ರವಾರ ಬರ್ತಾರೆ ಅನ್ನೋ ಸುದ್ದಿಗಳ ನಡುವೆ ಅವರಿನ್ನೂ ಬರೋದು ಲೇಟ್ ಆಗ್ಬೋದು ಅನ್ನೋ ಊಹಾಪೋಹಗಳು ಹರಿದಾಡ್ತಿವೆ. ಆ ಊಹಾಪೋಹಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಕೂಡ ಇದೆ. ಹೌದು, ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಪ್ರಜ್ವಲ್ ತೆರಳಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಪ್ರಜ್ವಲ್ ಇರೋ ಸ್ಥಳ ಮಾತ್ರ ಅಜ್ಞಾತ. ಆ ಅಜ್ಞಾತ ಸ್ಥಳದಿಂದಲೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಪ್ರಜ್ವಲ್, ವಿಚಾರಣೆಗೆ ಬರುವುದಕ್ಕೆ ನಾನು ಬೆಂಗಳೂರಲ್ಲಿ ಇಲ್ಲ, ನಾನು ನನ್ನ ವಕೀಲರ ಮೂಲಕ ಸಿಐಡಿಗೆ ಮನವಿ ಮಾಡಿದ್ದೇನೆ, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಈ ಮೂಲಕ ಸದ್ಯಕ್ಕೆ ವಿಚಾರಣೆಗೆ ಬರೋದಕ್ಕೆ ಆಗಲ್ಲ ಅಂತ ಪರೋಕ್ಷವಾಗಿ ಉಲ್ಲೇಖಿಸಿದ್ದಾರೆ. ವಕೀಲರ ಮೂಲಕ 7 ದಿನ ಕಾಲಾವಕಾಶ ಕೋರಿದ ಪ್ರಜ್ವಲ್ ರೇವಣ್ಣ ಯಾವಾಗ ವಿಚಾರಣೆಗೆ ಬರಬಹುದು ಅನ್ನೋದನ್ನು ಕೂಡ ಅದೇ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ. ವಕೀಲರ ಮೂಲಕ ಮನವಿ ಸಲ್ಲಿಸಿರೋ ಪ್ರಜ್ವಲ್ ತಾನು ಬೆಂಗಳೂರಿನಿಂದ ಹೊರಗೆ ಪ್ರವಾಸದಲ್ಲಿದ್ದು ವಿಚಾರಣೆಗೆ ಹಾಜರಾಗೋಕೆ 7 ದಿನಗಳ ಕಾಲಾವಕಾಶ ಇದ್ದು ಬೇರೊಂದು ದಿನದಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಅವಕಾಶ ನೀಡಬೇಕು ಅಂತ ಎಸ್ಐಟಿಗೆ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಇವತ್ತು ನಮ್ಮ ಕಕ್ಷಿದಾರರ ರಿಕ್ವೆಸ್ಟ್ ಮೇಲೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದ್ರೆ ಎಸ್ಐಟಿಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟರ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಏನಂತ, ನಿನ್ನೆ ಅವರ ಮನೆಯಲ್ಲಿ 41A CRPCಯಲ್ಲಿ ಏನು ನೋಟಿಸನ್ನು ಜಾರಿ ಮಾಡಿದ್ರು, ಅಂದ್ರೆ ಅವರ ಮನೆಯ ಗೋಡಿ ಮೇಲೆ ಏನು ಹಾಕಿ ಬಂದಿದ್ರು, ಅದಕ್ಕೆ ಸಂಬಂಧವಾಗಿ ಈ ವಿಚಾರ ಅವರಿಗೆ ನಾನು ತಿಳಿಸಿದ ನಂತರ ಅವರು ನನಗೆ 7 ದಿವಸಗಳ ಕಾಲಾವಕಾಶ ಬೇಕು ಸರ್. ಸೊ ಹಾಗಾಗಿ ಆ ಟೈಮನ್ನು ತಾವು ಕೇಳಿ ನನ್ನ ಪರವಾಗಿ ಟೈಮ್ ತಗೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಲೆಟರ್ ಅನ್ನ ಅಂದ್ರೆ ನಾನು ಆ ಕಮ್ಯುನಿಕೇಶನ್ ಸಿಐಡಿ ಅವ್ರ ಜೊತೆ ಮಾಡಿದ್ದೀನಿ ಅಷ್ಟೇ. ದೇ ಆರ್ ಎಟ್ ಟು ರೆಸ್ಪಾಂಡ್. ಐ ಆಮ್ ಪಾಸಿಟಿವ್ ದಟ್ ದೇ ವಿಲ್ ಅಕಾಮಡೇಟ್. ರಿಟರ್ನ್ ಟಿಕೆಟ್ 3rd ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಅವತ್ತೇ ಬರ್ತಾರಾ? ಅಲ್ಲ, ಅದು ನಿಮ್ಮ ಮಾಧ್ಯಮದಲ್ಲೇ ಬಂದಿದ್ದು, ನನಗೆ ಗೊತ್ತಿಲ್ಲ 3rd or 4th ಅನ್ನೋದ್ರ ಬಗ್ಗೆ ನನಗೇನು ಆ ಥರದ್ದು ನನಗೆ ಐ ಹ್ಯಾವ್ ನಾಟ್ ಗಾಟ್ ಎನಿ ಸಚ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ 3rd ಬರ್ತಾರೆ 4th ಬರ್ತಾರೆ ಅಂತ ಹೇಳಿ. ನನಗೆ ಇವತ್ತೇನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಇತ್ತು ಅಷ್ಟಕ್ಕೆ ಮಟ್ಟಕ್ಕೆ ಮಾತ್ರ ನಾನು ಕಮ್ಯುನಿಕೇಶನ್ ಮಾಡಿ. ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮೂಲಕ ಸಿಐಡಿಗೆ ಮನವಿ ಮಾಡಿಕೊಂಡಾಗಿದೆ. 7 ದಿನಗಳ ಕಾಲಾವಕಾಶ ಕೇಳಲಾಗಿದೆ. ಪ್ರಜ್ವಲ್ ಮನವಿಗೆ ಸಿಐಡಿ ಒಪ್ಪುತ್ತಾ, ಕಾಲಾವಕಾಶ ಕೊಡದೆ ಪ್ರಜ್ವಲ್ ಬರಲೇಬೇಕು ಅಂತ ಒತ್ತಾಯ ಮಾಡುತ್ತಾ ಅನ್ನೋದು ಇನ್ನೂ ಗೊತ್ತಿಲ್ಲ. ಒಂದು ವೇಳೆ ಪ್ರಜ್ವಲ್ ವಿದೇಶದಿಂದ ಬರುವುದಕ್ಕೆ ನಿರಾಕರಿಸಿದ್ರೆ ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ನೀಡುವುದಕ್ಕೆ ತನಿಖಾ ಸಂಸ್ಥೆ ಸಜ್ಜಾಗ್ತಿದೆ ಅನ್ನೋ ಅಂದಾಜುಗಳು ಹರಿದಾಡ್ತಿವೆ. ಕಾರು ಚಾಲಕ ಕಾರ್ತಿಕ್ ಮೊಬೈಲ್ ವಶಕ್ಕೆ ಪಡೆದ ಎಸ್ಐಟಿ ಟೀಮ್. ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಸೂತ್ರಧಾರ ಆದರೆ ಆ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿರೋದು ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್. ಪ್ರಜ್ವಲ್ ವಿಡಿಯೋಗಳು ಪೆನ್ಡ್ರೈವ್ನಲ್ಲಿ ಸ್ಟೋರ್ ಆಗೋಕೆ ಕಾರ್ತಿಕ್ ಕಾರಣ ಅಂತ ಹೇಳಲಾಗ್ತಿದೆ. ಆದ್ರಿಂದ ಎಸ್ಐಟಿ ಅವನ ಮೇಲೆ ಒಂದು ಕಣ್ಣಿಟ್ಟಿದೆ. ಅವನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿರೋ ಎಸ್ಐಟಿ ಆ ಮೊಬೈಲನ್ನು ರಿಟ್ರೀವ್ ಮಾಡೋಕೆ ಯತ್ನಿಸಿದೆ. ಸಿಐಡಿಯಲ್ಲಿರೋ ಸೈಬರ್ ಸೆಲ್ಗೆ ಮೊಬೈಲ್ ಕಳಿಸಿರೋ ಎಸ್ಐಟಿ ಕಾಲ್ ಡೀಟೇಲ್ಸ್ ಹಾಗೂ ಡೇಟಾ ರಿಟ್ರೀವ್ ಮಾಡೋಕೆ ಮುಂದಾಗಿದೆ.
ಇನ್ನೆರಡು ದಿನದಲ್ಲಿ ಮೊಬೈಲ್ನ ಡೇಟಾ ರಿಪೋರ್ಟ್ ಎಸ್ಐಟಿ ಕೈ ಸೇರೋ ಸಾಧ್ಯತೆ ಇದ್ದು ಆ ಮೊಬೈಲ್ನಲ್ಲಿರೋದೇನು ಅಂತ ಗೊತ್ತಾದ್ಮೇಲೆ ಪೆನ್ ಡ್ರೈವ್ ಯಾರ್ಯಾರಿಗೆ ತಲುಪಿತ್ತು ಅನ್ನೋ ಮಾಹಿತಿ ಗೊತ್ತಾಗಲಿದೆ. ಪೆನ್ ಡ್ರೈವ್ ಕೇಸಿಂದ ಬಚಾವಾಗಲು ದೇವರ ಮೊರೆ ಹೋದ ರೇವಣ್ಣ ದಂಪತಿ. ಪೆನ್ ಡ್ರೈವ್ ಕೇಸ್ ಹೊರಬಂದ ಮೇಲೆ ಹಾಸನ ಪೂರ್ತಿ ಇದೇ ಟಾಕ್. ಗಂಭೀರ ಆರೋಪದಿಂದ ರೇವಣ್ಣ ಫ್ಯಾಮಿಲಿ ಕಂಗಾಲಾಗಿದೆ. ಹೇಗಾದ್ರೂ ಮಾಡಿ ಈ ಕೇಸಿಂದ ಬಚಾವ್ ಮಾಡಪ್ಪ ಅಂತ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಹೌದು, ಎಚ್.ಡಿ. ರೇವಣ್ಣ ತಮ್ಮ ಹೊಳೆನರಸೀಪುರದ ಮನೆಯಲ್ಲಿ ಹೋಮ ಹವನ ನೆರವೇರಿಸಿದ್ದಾರೆ. ಬುಧವಾರ ಬೆಳಿಗ್ಗೆಯಿಂದಲೇ ರೇವಣ್ಣ ದಂಪತಿ ಹೋಮ ಹವನದಲ್ಲಿ ಪಾಲ್ಗೊಂಡಿದ್ದು, ಹೋಮದ ಪೂರ್ಣಾಹುತಿ ನಂತರ ಹೊಳೆನರಸೀಪುರ ಮನೆಯನ್ನ ಖಾಲಿ ಮಾಡಿರುವ ರೇವಣ್ಣ ದಂಪತಿ ಎಲ್ಲರೂ ಬೆಂಗಳೂರಿನ ಮನೆಗೆ ಶಿಫ್ಟ್ ಆಗಿದ್ದಾರೆ. ಪೆನ್ ಡ್ರೈವ್ ಕೇಸಲ್ಲಿ ವಿಚಾರಣೆಗೆ ಸಿಐಡಿ ಮುಂದೆ ಹಾಜರಾಗೋಕೆ ಅವರೆಲ್ಲ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ಮಾರ್ಫಿಂಗ್ ವಕೀಲರಿಗೆ ಪ್ರಜ್ವಲ್ ಹೇಳಿಕೆ. ಪೆನ್ ಡ್ರೈವ್ ಕೇಸಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗ್ತಿವೆ. ಈ ಬಗ್ಗೆ ಪ್ರಜ್ವಲ್ ರೇವಣ್ಣ ಏನು ಹೇಳ್ತಾರೆ ಅನ್ನೋದು ತುಂಬಾ ಕುತೂಹಲಕಾರಿ ವಿಚಾರ. ಅದರ ಬಗ್ಗೆ ಪ್ರಜ್ವಲ್ ಮೌನ ಮುರಿದಿದ್ದಾರೆ. ಆ ವಿಡಿಯೋಗಳೆಲ್ಲ ಮಾರ್ಫಿಂಗ್ ಅಂತ ತಮ್ಮ ವಕೀಲ ಅರುಣ್ಗೆ ಪ್ರಜ್ವಲ್ ಹೇಳಿದ್ದು. ಈ ಮಾತನ್ನ ನ್ಯೂಸ್ 18 ಜೊತೆಗೆ ಅರುಣ್ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಪೆನ್ ಡ್ರೈವ್ ಕೇಸ್ ಹೊರಬೀಳ್ತಾ ಇದ್ದ ಹಾಗೆ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಆರೋಪ ಸುಳ್ಳು. ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೂ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು. 1 ವರ್ಷದ ಹಿಂದಿನ ವಿಡಿಯೋಗಳು ಈಗ ಹೊರಗೆ ಬಂದಿದ್ದು. ಮುಂದಿನ ದಿನಗಳಲ್ಲಿ ಸತ್ಯ ಹೊರಗೆ ಬರುತ್ತೆ. ವಿಚಾರಣೆಗೆ ಸಹಕಾರ ನೀಡ್ತೇವೆ ಅಂತ ಅರುಣ್ ಹೇಳಿದ್ದಾರೆ. ಒಂದು, ಈ ಕೇಸು ರಿಜಿಸ್ಟರ್ ಆದ ನಂತರ ಅವರು ಬೆಂಗಳೂರನ್ನ ಬಿಟ್ಟರು ಅನ್ನೋದು ಸುಳ್ಳು. ಎರಡನೇದು, ನಾನು ನನ್ನ ಕಕ್ಷಿದಾರ ಜೊತೆ ಏನು ಮಾತಾಡಿದೆ ಅನ್ನೋ ವಿಚಾರಗಳಲ್ಲಿ ಅವರು ಇನೋಸೆಂಟ್ ಅನ್ನೋ ವಿಚಾರನ ಅವರು ಹೇಳಿದ್ದಾರೆ. ಎರಡನೇದು, ಇದೆಲ್ಲವೂ ಮಾರ್ಫ್ಡ್ ಅನ್ನೋ ವಿಚಾರನ ಹೇಳಿದ್ದಾರೆ. ಅಷ್ಟು ಮಟ್ಟಿಗೆ ಮಾತ್ರ ನಾನು ಸೀಮಿತವಾಗಿ ಹೇಳಬಲ್ಲೆ. ಇದಕ್ಕಿಂತ ಹೆಚ್ಚು ನಾನು ಮಾತಾಡಬಾರದು. ಬಿಕಾಸ್ ನನ್ನ ಮತ್ತು ಅವರ ಕಮ್ಯುನಿಕೇಷನ್ ಇಸ್ ಎ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್. ಸೊ ಹಾಗಾಗಿ ನಾನು ಏನು ಮಾತಾಡೋದು ಕೂಡ ತಪ್ಪಾಗುತ್ತೆ. ದಟ್ ಈಸ್ ಒನ್. ಆಮೇಲೆ ನೀವು ಹೇಳಿದ್ರಲ್ಲ, ಈ ಕಾರಣಕ್ಕೋಸ್ಕರ ಅವರಲ್ಲಿ ಇಟ್ ವಾಸ್ ಆಲ್ರೆಡಿ ಡಿಸೈಡೆಡ್. ಆ ಡಿಸಿಷನ್ ಪ್ರಕಾರದಲ್ಲಿ ಅವರು ಈ ಪ್ರಕರಣಕ್ಕೆ ನಾನಾ ಮುಖಗಳಿರುತ್ತೆ. ಸೊ ಹಾಗಾಗಿ ಅದು ಎಷ್ಟು ಮುಖ, 1 ಮುಖನ, 2 ಮುಖನ, 3 ಮುಖನ ಅನ್ನೋದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ಆ ನಂಬಿಕೆಯನ್ನು ಬಿಟ್ಟು ನಾನೇನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ. ಪೆನ್ ಡ್ರೈವ್ ಕೇಸನ್ನ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಹಾಸನ ಜೆಡಿಎಸ್ ಸಂಸದ ಹಾಗೂ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಸಂಖ್ಯಾತ ಮಹಿಳೆಯರಿಗೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ. ಈ ಗಂಭೀರ ಪ್ರಕರಣ ಪ್ರಧಾನಮಂತ್ರಿಗಳಾಗಿ ನಿಮಗೆ ತಿಳಿದಿರಲೇಬೇಕು. ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇಡು. ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸುವಷ್ಟು ನೀಚ ಕೃತ್ಯವಾಗಿದೆ. ನಮ್ಮ ಸರ್ಕಾರ 28/4/2024 ಸಿಐಡಿ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದೆ. ಎಸ್ಐಟಿ ತಂಡ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದೆ. ಆದರೆ ಪ್ರಜ್ವಲ್ ರೇವಣ್ಣ 27/4/2024 ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಅಲ್ಲದೆ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ವಿದೇಶಕ್ಕೆ ತೆರಳಿರುವುದು ತಿಳಿದುಬಂದಿದೆ. ಈಗ ತನಿಖೆಯ ದೃಷ್ಟಿಯಿಂದ ಪ್ರಜ್ವಲ್ ರೇವಣ್ಣರನ್ನ ವಿದೇಶದಿಂದ ಭಾರತಕ್ಕೆ ವಾಪಸ್ ಕರೆತರುವುದು ಮಹತ್ವದ್ದಾಗಿದೆ. ದೇಶದ ಕಾನೂನಿನ ಪ್ರಕಾರ ಪ್ರಜ್ವಲ್ ರೇವಣ್ಣ ತನಿಖೆ ಎದುರಿಸಬೇಕಿದೆ. ಹೀಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳಿಸಬೇಕು. ಜೊತೆಗೆ ವಿದೇಶಾಂಗ ಮತ್ತು ಗೃಹ ಸಚಿವಾಲಯವು ಕರ್ನಾಟಕ ಪೊಲೀಸರಿಗೆ ರಾಜತಾಂತ್ರಿಕ ನೆರವು ನೀಡಬೇಕು. ಹೀಗಂತ ಪತ್ರ ಬರೆದಿರೋ ಸಿಎಂ ಸಿದ್ದರಾಮಯ್ಯ ಆದಷ್ಟು ಬೇಗ ಪ್ರಜ್ವಲ್ ಕರೆಸುವಂತೆ ಒತ್ತಾಯ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳಿಗೆ ಅಗತ್ಯ ಮಾಹಿತಿ ನೀಡಲು ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಪ್ರಧಾನಿಯಿಂದ ಅಥವಾ ಪ್ರಧಾನಿ ಕಚೇರಿಯಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಪೆನ್ ಡ್ರೈವ್ ಲೀಕ್ ಬೆನ್ನಲ್ಲೇ ಹೊಸ ವಿವಾದ. ಕೆಲವು ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಡಿಕೆಶಿಯನ್ನ ಭೇಟಿಯಾಗಿದ್ದೇಕೆ? ಪ್ರಜ್ವಲ್ ವಿದೇಶಕ್ಕೆ ಹೋಗೋದು ದೇವೇಗೌಡರ ಪ್ಲಾನ್. ಹೇಗಿದೆ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ? ನೋಡೋಣ ಒಂದು ಪುಟ್ಟ ಬ್ರೇಕ್ನ ಬಳಿಕ. ಪೆನ್ ಡ್ರೈವ್ ವಿಚಾರವನ್ನ ಇಟ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಟೀಕಾ ಪ್ರಹಾರ ನಡೀತಾ ಇದೆ. ಸೂರಜ್ ರೇವಣ್ಣ ಕೆಲ ದಿನಗಳ ಹಿಂದೆ ಡಿಕೆಶಿಯನ್ನ ಭೇಟಿ ಮಾಡಿದ್ದೇಕೆ? ಪೆನ್ ಡ್ರೈವ್ ಕೇಸ್ ಬಗ್ಗೆ ಕಾಂಗ್ರೆಸ್ ನಾಯಕರ ಆರೋಪವೇನು? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಿಯಾಕ್ಷನ್ ಹೇಗಿದೆ? ನೋಡೋಣ ಬನ್ನಿ. ಪೆನ್ ಡ್ರೈವ್ ವಿಚಾರದಲ್ಲಿ ಜೋರಾದ ಆರೋಪ ಪ್ರತ್ಯಾರೋಪ. ಡಿಕೆಶಿಯನ್ನು ಇದೇ ವಿಚಾರಕ್ಕೆ ಭೇಟಿಯಾಗಿದ್ರ ಸೂರಜ್.
ಪೆನ್ಡ್ರೈವ್ ವಿಚಾರದಲ್ಲಿ ರಾಜ್ಯದ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಕಣವಾಗ್ತಿದೆ. ಈ ಆರೋಪ ಮತ್ತು ಪ್ರತ್ಯಾರೋಪಗಳ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿರೋದು ಅದೊಂದು ಫೋಟೋ. ಹೌದು, ಪ್ರಜ್ವಲ್ ರೇವಣ್ಣ ಸಹೋದರನಾಗಿರೋ ಎಂಎಲ್ಸಿ ಸೂರಜ್ ರೇವಣ್ಣ ಜನವರಿ ತಿಂಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಅವರಿಬ್ಬರ ಭೇಟಿಯ ಫೋಟೋ ಈಗ ವೈರಲ್ ಆಗ್ತಿದೆ. ಭೇಟಿಯ ವೇಳೆ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಅವರು ಚರ್ಚೆ ನಡೆಸಿರೋ ವಿಚಾರ ಯಾವುದು ಅನ್ನೋದು ಗುಟ್ಟಾಗಿ ಉಳ್ಕೊಂಡಿದೆ. ಆದರೆ ಪೆನ್ಡ್ರೈವ್ ರಿಲೀಸ್ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ಳೋ ಸಲುವಾಗಿ ಸೂರಜ್ ರೇವಣ್ಣ ಡಿಕೆಶಿಯನ್ನ ಭೇಟಿಯಾಗಿದ್ರು ಅಂತ ಎಲ್ಲ ಕಡೆ ವದಂತಿ ಹರಡುತ್ತಿದೆ. ಪ್ರಜ್ವಲ್ ಪೆನ್ಡ್ರೈವ್ ಹೊರಗೆ ತಂದಿದ್ದೇ ಡಿಕೆಶಿ ಅನ್ನೋ ಆರೋಪಕ್ಕೆ ಈ ಫೋಟೋ ಮತ್ತಷ್ಟು ಸಾಕ್ಷಿಯನ್ನ ಒದಗಿಸ್ತಿದೆ. ಸೂರಜ್ ರೇವಣ್ಣ ನಿಮ್ಮನ್ನ ಭೇಟಿಯಾಗಿದ್ದೇಕೆ ಅನ್ನೋ ಪ್ರಶ್ನೆಗೆ ನೀವು ಸೂರಜ್ರನ್ನ ಕೇಳಿದ್ರೆ ಉತ್ತರ ಸಿಗ್ಬಹುದು ಅಂತ ಡಿಕೆಶಿ ಮರುಪ್ರಶ್ನೆ ಹಾಕಿದ್ದಾರೆ. ರಾಜ್ಯದ ಹಲವೆಡೆ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ. ಪೆನ್ಡ್ರೈವ್ ಅಸ್ತ್ರ ಸಿಕ್ಕ ನಂತರ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸೇರಿದ ಹಾಗೆ ಹಲವು ಸಂಘಟನೆಗಳು ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪ್ರತಿಭಟನೆ ನಡೆಸಿವೆ. ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿ ರೇವಣ್ಣ ಹಾಗೂ ಪ್ರಜ್ವಲ್ರನ್ನ ಬಂಧಿಸುವಂತೆ ಆಗ್ರಹ ಮಾಡಿತು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೆಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ವು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್, ರಾಹುಲ್ ಗಾಂಧಿ ಆಕ್ರೋಶ. ಪ್ರಜ್ವಲ್ ರೇವಣ್ಣ ಕೇಸ್ ರಾಜ್ಯ ಮಾತ್ರವಲ್ಲ, ರಾಷ್ಟ್ರಾದ್ಯಂತ ಸದ್ದು ಮಾಡುತ್ತಿದೆ. ಇದೇ ಕೇಸನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಗಾಂಧಿ, ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಧಾನಿ ಮೋದಿ ಯಾಕೆ ಮೌನ ವಹಿಸಿದ್ದಾರೆ ಅಂತ ಪ್ರಶ್ನಿಸಿರೋ ರಾಹುಲ್, ಎಲ್ಲವೂ ಮೊದಲೇ ತಿಳಿದಿದ್ದರೂ ಪ್ರಜ್ವಲ್ ಪರ ಮೋದಿ ಪ್ರಚಾರ ಮಾಡಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗುವುದು ದೇವೇಗೌಡರ ಪ್ಲಾನ್, ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆದ ಬಳಿಕ ವಿದೇಶಕ್ಕೆ ಹಾರಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಹರಿಹಾಯ್ದಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ಪ್ಲಾನ್ ಮಾಡಿ ಮೊಮ್ಮಗನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದೇ ವೇಳೆ ಮಾತಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ದೇವರಾಜೇಗೌಡ್ರೆ ಬಿಜೆಪಿಗರಿಗೆ ಪೆನ್ಡ್ರೈವ್ ಕೊಟ್ಟಿದ್ದು ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು, ಯಾರು ವೀಸಾ ಕೊಡೋರು, ಯಾರು ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿರೋದು. ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ. ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ ಬಿಜೆಪಿಯವ್ರಿಗೆ ಕೊಟ್ಟಿದ್ರು ಅಂತ. SIT ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿ ತಾನೇ ಆಮೇಲೆ ನಾವು ಕ್ರಮ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಅದು SIT ವರದಿ ಬರೋವರೆಗೂ ನಾವು ಏನು ಹೇಳಿಕೆಗಳನ್ನ ಕೊಡೋದಿಲ್ಲ, ಕೊಡಬಾರ್ದು ಕೂಡ. ಏನೂ ಇಲ್ಲ, ಯಾವ ಸಹಾಯನೂ ಪಡೆದಿಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಕೂಡ ಅವತ್ತು ಅಲ್ಲಿದ್ದೆ. ಅಲ್ಲಿಂದ ಒಂದು ಬಾಡಿ ತಂದರೆ ಅಷ್ಟೇ, ಅದಕ್ಕೇನು ಪ್ರಧಾನಮಂತ್ರಿಗಳ ಅಥವಾ ಇನ್ಯಾವುದೋ ಗೃಹ ಸಚಿವರ ಇದೇನು ಅವಶ್ಯಕತೆ ಏನೂ ಇರಲಿಲ್ಲ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಜ್ವಲ್ ವಿದೇಶಕ್ಕೆ ಹೋಗುವವರೆಗೂ ಕತ್ತೆ ಕಾಯುತ್ತಿದ್ದಾರೆ, ಆರೋಪ ಸಾಬೀತಾದಲ್ಲಿ ಕಠಿಣ ಶಿಕ್ಷೆ ಆಗಲಿ ಎಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆಗೆ ಇನ್ನೂ ಹಲವು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದಾರೆ ನೀವು? 21ಕ್ಕೆ ಹೊರಗೆ ಬಂದು 28ರ ತನಕ FIR ಆಗಲ್ಲ. ವಾಟ್ ಡಸ್ ಇಟ್ ಮೀನ್? ನಿಮ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಇರ್ಬೋದು. SIT ಕೊಟ್ಟಿದ್ದಾರೆ. SIT ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ, ಸತ್ಯಾಸತ್ಯತೆ ಈಚೆಗೆ ತರ್ತಾರೆ. ಈಗಾಗಲೇ ಶಿಸ್ತಿನ ಕ್ರಮ ತಗೊಂಡಿದ್ದಾರೆ. ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ. SITಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ. ಅದು ಯಾರು ತಪ್ಪು ಮಾಡಿದರೂ ತಪ್ಪೇ. ಎನ್ಕ್ವೈರಿ ನಂತರ ಇದು ಸತ್ಯನೋ ಸುಳ್ಳು SIT ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು. ಮತ್ತು ಇಷ್ಟರ ಮೇಲೆ ಕೂಡ ನಾವು
ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ವಕಾಲತ್ ವಹಿಸೋದು ಇಲ್ಲ. ನ್ಯಾಯಯುತವಾಗಿರ್ತಕ್ಕಂಥ ನಿಷ್ಪಕ್ಷಪಾತ ತನಿಖೆ ಆಗಲಿ. ತಪ್ಪು ಮಾಡಿದ್ದರೆ 1% ಅವರು ಕ್ಷಮೆಗೆ ಅರ್ಹರಲ್ಲ, ಅವ್ರ ಮೇಲೆ ಶಿಕ್ಷೆ ಆಗಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನು ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನು ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ. ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವಯಲೇಟ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರಲಿ, ಅದೇನು ನಾನೇನದು ಹಿಡಿದೇನು ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅರ್ಧ ಗಂಟೆ ಜ್ಯೋತಿಷ್ಯ ಕೇಳಿದ ಎಚ್ ಡಿ ರೇವಣ್ಣ ಫ್ಯಾಮಿಲಿ ಪೆನ್ಡ್ರೈವ್ ಕೇಸ್ನಿಂದ ಹೊರಗೆ ಬರೋದಕ್ಕೆ ಅಂತ ರೇವಣ್ಣ ಕುಟುಂಬ ಚಿಂತೆಯಲ್ಲಿ ಮುಳುಗಿದೆ. ಹೊಳೆನರಸೀಪುರದ ಮನೆಯಲ್ಲಿ ಹೋಮ ಹವನ ನೆರವೇರಿಸಿದ ನಂತರ ಬೆಂಗಳೂರಿಗೆ ಬಂದಿರೋ ರೇವಣ್ಣ ದಂಪತಿ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಜ್ಯೋತಿಷಿಗಳನ್ನ ಕರೆಸಿಕೊಂಡಿರುವ ರೇವಣ್ಣ ಸುಮಾರು ಅರ್ಧ ಗಂಟೆ ಕಾಲ ಭವಿಷ್ಯ ಕೇಳಿದ್ದಾರಂತೆ. ನಂತರ ಡಾಕ್ಟರ್ ಮಂಜುನಾಥ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದು ಮುಂದಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಸೃಷ್ಟಿಯಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.